ಮೆಣಸಿನಕಾಯಿ ಬೆಳೀತಾ ಇರತಕ್ಕಂಥ ರೈತರಿಗೆ ಒಂದಾದ ಮೇಲೆ ಒಂದೊಂದು ಸಂಕಷ್ಟ ಎದುರಾಗ್ತಾ ಇರತಕ್ಕಂಥದ್ದು. ಇಷ್ಟು ದಿನ ಗೊಬ್ಬರ ಬೀಜ ದರದ ಏರಿಕೆಯಿಂದಾಗಿ ಸಾಕಷ್ಟು ರೈತರು ಸಂಕಷ್ಟಕ್ಕೆ ಈಡಾಗಿದ್ರು. ಯಾವ ಮಟ್ಟಕ್ಕೆ ಅಂದರೆ ಲಾಠಿ ಚಾರ್ಜ್ ಕೂಡ ಆಗಿತ್ತು ಮೆಣಸಿನಕಾಯಿ ಬೀಜವನ್ನು ಕೊಳ್ಳೋದಕ್ಕೆ. ಅಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇತ್ತು. ಅಂದರೆ ಮೆಣಸಿನಕಾಯಿಗೆ ಒಂದು ಕ್ವಿಂಟಲ್ಗೆ 50,000 ರೂಪಾಯಿ 2022ರಲ್ಲಿತ್ತು. ಆದರೆ ಈಗಿನ ದರವನ್ನು ಕೇಳಿದರೆ ನಿಜಕ್ಕೂ ಶಾಕ್ ಆಗ್ತೀರಾ. ಕೇವಲ 8ರಿಂದ 10,000 ರೂಪಾಯಿಗೆ ಆ ಒಂದು ದರ ಪಾತಾಳಕ್ಕೆ ಕುಸಿತಿರ್ತಕ್ಕಂಥದ್ದು. ಹೀಗಾಗಿ ಗಣಿನಾಡಿನಲ್ಲಿರ್ತಕ್ಕಂಥ ಮೆಣಸಿನಕಾಯಿ ಬೆಳೆಗಾರರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಕಳೆದ 2 ವರ್ಷದಿಂದ ಕೋಲ್ಡ್ ಸ್ಟೋರೇಜ್ನಲ್ಲಿ ಮೆಣಸಿನಕಾಯಿಯನ್ನು ಸಂಗ್ರಹಿಸಿಟ್ಟಿದ್ದಾರೆ. ಬಳ್ಳಾರಿ ಜಿಲ್ಲೆ ಒಂದರಲ್ಲೇ 18 ಲಕ್ಷ ಕ್ವಿಂಟಲ್ ಅಷ್ಟು ಮೆಣಸಿನಕಾಯಿಯನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿ ಸಂಗ್ರಹ ಮಾಡಿದ್ದಾರೆ. ಸುಮಾರು 35 ಕೋಲ್ಡ್ ಸ್ಟೋರೇಜ್ಗಳು ಬಳ್ಳಾರಿಯಲ್ಲಿವೆ. ಅವೆಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಭರ್ತಿಯಾಗಿವೆ. ಯಾಕಂದರೆ ರೈತರು ಏನು ಕಡಿಮೆ ದರ ಇದೆ, ಹೆಚ್ಚಿನ ದರ ಬಂದ ಮೇಲೆ ಮಾರಿದ್ರಾಯ್ತು ಅನ್ನುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಎಲ್ಲವನ್ನು ಕೂಡ ಸ್ಟಾಕ್ ಮಾಡಿ ಇಟ್ಟಿರ್ತಕ್ಕಂಥದ್ದು. ಆದರೆ ಇಲ್ಲಿಯವರೆಗೂ ಕೂಡ ದರ ಏರಿಕೆ ಆಗ್ತಾ ಇಲ್ಲ. ಹೀಗಾಗಿ ಸುಮಾರು 18 ಲಕ್ಷ ದಷ್ಟು ಮೆಣಸಿನಕಾಯಿ ಕೊಳೆಯುವ ಹಂತಕ್ಕೆ ಹೋಗಿದೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟಿರ್ತಕ್ಕಂಥ ಮೆಣಸಿನಕಾಯಿ ಸಾಕಷ್ಟು ಪ್ರಮಾಣದಲ್ಲಿ ಮೆಣಸಿನಕಾಯಿಯನ್ನು ಇಟ್ಟಿದ್ದಾರೆ. ಅದೆಲ್ಲವೂ ಕೂಡ ಈಗ ವೈಟ್ ಆಗಿ ಅಂದರೆ ಎಲ್ಲವ ಕ್ವಾಲಿಟಿಯನ್ನು ಕಳೆದುಕೊಳ್ತಾ ಇದೆ. ಕೇವಲ ಇನ್ನು 3 ತಿಂಗಳು ಇದೇ ರೀತಿಯಾಗಿ ಇದ್ದರೆ ಅದೆಲ್ಲವೂ ಕೂಡ ಹಾಳಾಗುತ್ತೆ. ಯಾರೂ ಕೂಡ ಕೊಂಡುಕೊಳ್ಳೋದಕ್ಕೆ ಬರಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ಲಾಸ್ ಆಗುತ್ತೆ. ಒಂದೊಂದು ಎಕರೆಗೆ 1.5 ಲಕ್ಷದಷ್ಟು ಹಣವನ್ನು ರೈತರು ಖರ್ಚು ಮಾಡಿದ್ದಾರೆ. ಆದರೆ ಈಗ ಇದನ್ನು ಮಾರಾಟ ಮಾಡಿದರೆ ಕೇವಲ 50ರಿಂದ 60,000 ರೂಪಾಯಿ ಕೂಡ ರೈತರಿಗೆ ಬರ್ತಾ ಇಲ್ಲ. ಅಂದರೆ ಕೇವಲ ಬೀಜ ಗೊಬ್ಬರವನ್ನು ಏನು ಹಾಕಿದ್ದಾರೆ ಅದಕ್ಕೂ ಕೂಡ ಆಗೋದಿಲ್ಲ. ಹೀಗಾಗಿ ರೈತರು ಸರ್ಕಾರದ ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ. ನನ್ನ ಜೊತೆ ಈಗ ಕೋಲ್ಡ್ ಸ್ಟೋರೇಜ್ನ ಮಾಲೀಕರಿದ್ದಾರೆ, ರೈತರಿದ್ದಾರೆ. ಅವ್ರು ಮಾತನಾಡ್ತೀನಿ, ಏನಂತ ಹೇಳ್ತಾರೆ ಕೇಳೋಣ. ಸರ್, ಬಳ್ಳಾರಿಯಲ್ಲಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಮೆಣಸಿನಕಾಯಿ ಇದೆ. ಇನ್ನು 3 ತಿಂಗಳು ಬಿಟ್ಟರೆ ಈ ಮೆಣಸಿನಕಾಯಿ ಯೋಗ್ಯ ಅಲ್ಲ ಮಾರಾಟಕ್ಕೆ ಅಂತ ಹೇಳ್ತಿದ್ದೀರಾ. ಏನು ಹೇಳ್ತೀರಾ ಸರ್? ಸರ್ಕಾರಕ್ಕೆ ಏನು ಕೇಳ್ತೀರಾ? ಸರ್, ಸರ್ಕಾರಕ್ಕೆ ನಾವು ಕೇಳೋದು ಒಂದೇ, ಇದನ್ನು ಮಾರ್ಕೆಟ್ ಮಾಡೋಕ್ಕೆ ಅನುಕೂಲ ಮಾಡ್ಬೇಕಂತ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾಯಿದ್ದೇವೆ ಸರ್. ಭಾಳ ತಿಂಗಳಿಂದ ನಾವು ಒಂದು 5-6 ತಿಂಗಳಿಂದ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ. ಯಾಕಂದರೆ ಇದು ಬೈಯರ್ಸ್ ಬರ್ತಾ ಇಲ್ಲ, ಮಾರ್ಕೆಟ್ ಇಲ್ಲ ಅಂಥೇಳಿ. ಇಲ್ಲಿ ಲಕ್ಷಾನುಗಟ್ಟೆ ಒಂದು 35 ಲಕ್ಷ ಬ್ಯಾಗು ಬಳ್ಳಾರಿ ಕೋಲ್ಡ್ ಸ್ಟೋರೇಜಲ್ಲಿ ರೈತರು ಸುತ್ತಮುತ್ತ ಬೆಳೆದಿದ್ದಂಥ ರೈತರು ತಂದು ಸ್ಟಾಕ್ ಮಾಡ್ತಾರೆ. ಆದರೆ ಇವತ್ತು ಒಂದು 40% ಸೇಲ್ ಆಗಿಲ್ಲ. ಉಳಿದಿದ್ದೆಲ್ಲ ಕೋಲ್ಡ್ ಸ್ಟೋರೇಜ್ನಲ್ಲಿ ಹಂಗೆ ಇದ್ದಾವೆ. ಮತ್ತು ನಾಳೆ ಫೆಬ್ರವರಿ ತಿಂಗಳಲ್ಲಿ ಮತ್ತೆ ಹೊಸ ಕ್ರಾಪ್ ಬರ್ತಾಯಿದೆ. ಅದಕ್ಕೂ ರೇಟ್ ಇಲ್ಲ, ಇದೂ ರೇಟ್ ಇಲ್ಲ. ಆಮೇಲೆ ಇನ್ನೊಂದು 2-3 ತಿಂಗಳು ಹೋದರೆ ಇದು ಮೆಣಸಿನ್ಕಾಯಿ ಯಾರೂ ತೊಗೊಳಂಗಿಲ್ಲ. ಇದು ಕಲರ್ ಡಿಮ್ ಆಗ್ತಾಯಿದೆ. ಅದೇ ರೀತಿ ಅದಕ್ಕೆ ನಾವು ಸರ್ಕಾರಕ್ಕೆ ಏನು ಹೇಳ್ತೀವಿ, ಸರ್ಕಾರ ಈ ಮೆಣಸಿನ್ಕಾಯಿನ ಖರೀದಿ ಮಾಡಿ ಈ ಬಡವರಿಗೆ ಯಾವ ಥರ ಅಕ್ಕಿ ಕೊಡ್ತಾ ಇದ್ದಾರೋ ಅದೇ ಥರ ಅದು ಖಾರದ ಪುಡಿ ಮಾಡಿಸಿ ಅವರಿಗೆ ಒಂದೊಂದು ಮನೆಗೆ 1 ಕೆಜಿ 2 ಕೆಜಿ ಸರ್ಕಾರ ಕೊಟ್ಟರೆ ಅವ್ರಿಗೆ ಬಡವರಿಗೆ ಅನುಕೂಲ ಆಗುತ್ತೆ. ಈ ಕಡೆ ಮೆಣಸಿನ್ಕಾಯಿ ಬೆಳೆದಿದ್ದ ರೈತರಿಗೆ ಅನುಕೂಲ ಆಗುತ್ತಂತ. ಅದೇ ರೀತಿ ನಮ್ಮ ಕೋಲ್ಡ್ ಸ್ಟೋರೇಜ್ ಕೂಡ ಅವ್ರು ರೈತರು ಮಾರಾಟ ಮಾಡಿದ್ರೆ ನಮಗೆ ಬಾಡಿಗೆ ಬರ್ತೈತೆ. ಆ ಬಾಡಿಗೆಲಿಂದ ನಾವು ಕರೆಂಟ್ ಬಿಲ್ಲು ಮತ್ತು ನಮ್ಮಲ್ಲಿ ಕೆಲಸ ಮಾಡತಕ್ಕಂಥ ನಮ್ಮ ಸೂಪರ್ವೈಸರ್ಗಳಿಗೆ ನಾವು ಸ್ಯಾಲ್ರಿ ಕೊಡೋದು ಎಲ್ಲದಕ್ಕೂ ಅನುಕೂಲ ಆಗುತ್ತಂತ ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ. ಸರ್, ನೀವೇನು ಹೇಳ್ತೀರಾ? ಇನ್ನು 3 ತಿಂಗಳು ಬಿಟ್ಟರೆ ಈ ಮೆಣಸಿನಕಾಯಿಯನ್ನು ಯಾರೂ ಕೂಡ ಪಡೆಯೋದಿಲ್ಲ, ಅಂದರೆ ವ್ಯಾಪಾರ ಮಾಡಿ ತೊಗೊಳಕ್ಕೆ ಬರಲ್ಲ, ಯಾಕಂದರೆ ಬಳಸೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ರೈತರು. ಹೌದಾ ಸರ್? ಇದ್ರ ಬಗ್ಗೆ ಏನು ಹೇಳ್ತೀರಿ? ಬಳಸೋಕ್ಕಾಗೋದಿಲ್ಲ ಅಂತಲ್ಲ ರೀ, ಹೊಸ ಮಾಲ್ ಬರ್ತಾಯಿದೆ. ಹೊಸ ಮಾಲ್ ನಾಳೆ ಈ ಜನವರಿಂದ ಈ ತಿಂಗಳಿಂದ ಹೊಸ ಮಾಲ್ ಬರ್ತಾಯಿದೆ. ಅದಕ್ಕೆ ಇನ್ನೂ ಡಿಮ್ಯಾಂಡ್, ರೇಟ್ ಕಡಿಮೆ ಆಗುತ್ತೆ. ಆ ರೇಟ್ ಕಡಿಮೆ ಆಗೋದ್ರಿಂದ ಅದನ್ನು ಯಾರೂ ತೊಗೊಳ್ಳಲ್ಲ. ಒಳ್ಳೆ ಕಾಯೇ ತೊಗೊಳ್ತಾರೆ, ಹೊಸದೇ ತೊಗೊಳ್ತಾರೆ ಹೊರತು ಹಳೆ ತೊಗೊಳ್ಳಲ್ಲ ಅಂತ ರೈತರ ಆತಂಕದಲ್ಲಿದ್ದಾರೆ. ಇವಾಗ ಮಾರಿದರೆ ಬ್ಯಾಂಕ್ ಲೋನ್ ಕೊಡಿಸಿರ್ತೀವಲ್ವ ನಾವು, ನಮ್ಮ ಲೋನು ಕೂಡ ಆಗೋದಿಲ್ಲ ಅಂತ ಅವರು ಬರ್ತಾಯಿಲ್ಲ. ಇವಾಗ ನಮ್ಗೆ ಆ ಲೋನಲ್ಲಿ ಅರ್ಧ ದುಡ್ಡು ಮಾತ್ರ ಬರೋದು. ಇವಾಗ ಮಾರಿದರೆ ಬರುತ್ತೆ ರೀ. ನಮಗೆ AC ರೆಂಟ್ ಇಲ್ಲ, ಏನಿಲ್ಲ. ನಾವು ಭಾಳ ತುಂಬ ಕಷ್ಟದಲ್ಲಿದ್ದೀವಿ. AC ಮಾಲೀಕರು ಕೂಡ. ಸರ್ಕಾರ ಈ ರೈತರ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರಿಗೆ ಏನಾದರೂ ಒಳ್ಳೆ ರೇಟ್ ಬರೋಂಗೆ ಏನಾದರೂ ವ್ಯವಸ್ಥೆ ಮಾಡಬೇಕಂತ ಕೇಳ್ತಾ ಇದ್ದೇನೆ ರೀ. ಅದ್ರ ಜೊತೆ ರೈತರಿದ್ದಾರೆ, ಅವ್ರನ್ನೂ ಮಾತನಾಡ್ತೀನಿ. ಅಣ್ಣ, ನೀವು ಏನು ನಿರೀಕ್ಷೆ ಇಟ್ಕೊಂಡಿದ್ರಿ? ಈಗ ಈ ರೀತಿಯಾಗಿ ಬೆಳೆ ರೇಟ್ ಸಿಗದೆ ಇರತಕ್ಕಂಥದ್ದು ಸಾಕಷ್ಟು ನೋವು ತರುತ್ತೆ ಎಲ್ಲರಿಗೂ. ನಿಮಗೆ ಎಷ್ಟು ಸಾಲ ಮಾಡ್ಕೊತೀರಿ? ಎಷ್ಟು ಖರ್ಚು ಮಾಡಿದ್ರಿ? ಯಾವ ರೀತಿಯಾಗಿ ನೆರವು ನೀಡ್ಬೇಕಂತೀರಿ? ಸರ್, ಮಸ್ತ್ ಸಾಲ ಮಾಡ್ಕೊಂಡ್ವಿ ಸರ್. 1 ಲಕ್ಷ ರೂಪಾಯಿ 90,000 ಇದೇ ವರ್ಷ ಬೀಜ ತಂದಿಟ್ಟಿವಿ ನಾವು. ಬೀಜ ಇವಾಗ 10-12 ಕೇಳ್ತಾ ಇದ್ದಾರೆ. ಗೌರ್ಮೆಂಟ್ ರೂಟು, ಆದೇಶ ರೂಟು, ಸರ್ಕಾರ ರೂಟು, ಪಾಸ್ಪೋರ್ಟ್ ಬಿಟ್ಟು ರೇಟ್ ಮಾಡಿದರೆ ಒಳ್ಳೆಯದು. ಎಲ್ಲ ಭಾರಿ ಖರ್ಚಾಯ್ತೀವಿ. ಮೆಣಸಿನ ಗಿಡ ಅಂತೂ ಬೆಳೆಯಂಗಿಲ್ಲ, ಭಾರಿ ತಿಪ್ಪಲೈತವು. ಎಷ್ಟು ಖರ್ಚು ಮಾಡಿದ್ರಿ ಎಕರೆಗೆ 1.5 ಲಕ್ಷ ಬರ್ತದೆ ಸರ್. 50,000 ಗುತ್ತಿಗೆನ ಮಾಡ್ತಿದ್ವಿ ಹೊಲಕ್ಕೆ. 45,000 50,000 ಗುತ್ತಿಗೆ ಹೊಲ. ಈಗ ನೀವು ಮಾರಿದ್ರೆ ಎಷ್ಟು ಬರುತ್ತೆ? ನಾವು ಮಾರಿದರೆ 80,000 ಲಕ್ಷ ಬರ್ತದೆ ಸರ್. ಲಕ್ಷ ಒಳಗೆ ಸರ್. 10,000 ರೂಪಾಯಿ ಕ್ವಿಂಟಲ್ ಸತಕ್ಕೆ 10 ಕ್ವಿಂಟಲ್ ಆಗ್ತದೆ ಸರ್. ಅವು ಲಕ್ಷ ಬರ್ತದೆ.
ಇನ್ನೂ 1,70,000 ಎದುರತ್ತೆ ಸರ್. ನಾವು ಆಳುಗಳದು ಮನೆಯರ ಮಾಡ್ಕೊಂಡು ಇನ್ನು ಎದುರಿಸ್ತಾರೆ. ಇಷ್ಟಾಯ್ತು. ಸರ್ಕಾರ ಕೊಂಡ್ಕೊಂಡು ನಿಮ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಮಾಡ್ಬೇಕು. ಹೆಲ್ಪ್ ಸರ್ಕಾರ ಮಾಡ್ಕೊಂಡು ಹೆಲ್ಪ್ ಮಾಡಿ ಸ್ವಲ್ಪ ಏನಾದ್ರು ರೇಟ್ ವ್ಯವಸ್ಥೆ ಕೊಟ್ಟರೆ ಗೌರ್ಮೆಂಟ್ ವ್ಯವಸ್ಥೆ ಮಾಡಿದ್ರೆ ಇಲ್ಲಿ ತಗೊಂಬರ್ಸತ್ತೆ ಇಲ್ಲ ಸರ್. ಏನೋ ಏನ್ಕೈತೆ ಹೆಂಗೆ ಅನ್ಕೈತೆ ಯಾರನ್ನ ಕೇಳಿ ಸ್ವಲ್ಪ ಡೌನ್ ಅಂತಾರೆ. ರೇಟ್ ಮಾಡಿದ್ರೆ ಒಳ್ಳೆ ಸರ್ ಎಲ್ಲ. ಇದಿಷ್ಟು ರೈತರ ಮಾತು. ಅಂದರೆ ಸರ್ಕಾರ ಯಾವ ರೀತಿಯಾಗಿ ಬೇರೆ ಬೇರೆ ಬೆಳೆಗಳಿಗೆ ಪ್ರೋತ್ಸಾಹ ಧನವನ್ನು ಕೊಡುತ್ತೆ, ಸರ್ಕಾರವೇ ಖರೀದಿ ಮಾಡಿ ಅದನ್ನು ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸಿ ರೈತರಿಗೆ ನೆರವಾಗುತ್ತೆ. ಅದೇ ರೀತಿಯಾಗಿ ಅದೇ ಮಾದರಿಯಲ್ಲಿ ಈ ಕೆಂಪು ಮೆಣಸಿನಕಾಯಿ ಬೆಳೆಗಾರರಿಗೂ ಕೂಡ ನೆರವಿಗೆ ಬರಬೇಕು. ಇವರ ಅಂದರೆ ಮೆಣಸಿನಕಾಯಿಯನ್ನು ಕೊಂಡುಕೊಂಡು ಸರ್ಕಾರ ಇದನ್ನು ಬೇರೆ ರಾಜ್ಯಗಳಿಗೆ ಕಳಿಸಿ ನಮಗೆ ನೆರವನ್ನು ನೀಡಬೇಕು ಅಂತ ಇಲ್ಲಿ ಒತ್ತಾಯವನ್ನು ರೈತರು ಮಾಡ್ತಾ ಇದ್ದಾರೆ. ಜೊತೆಗೆ ಕೋಲ್ಡ್ ಸ್ಟೋರೇಜ್ನ ಮಾಲೀಕರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಮೆಣಸಿನಕಾಯಿ ಬೆಳೀತಾ ಇರ್ತಕ್ಕಂಥ ರೈತರಿಗೆ ಒಂದಾದ ಮೇಲೆ ಒಂದೊಂದು ಸಂಕಷ್ಟ ಎದುರಾಗ್ತಾ ಇರ್ತಕ್ಕಂಥದ್ದು. ಇಷ್ಟು ದಿನ ಗೊಬ್ಬರ ಬೀಜ ದರದ ಏರಿಕೆಯಿಂದಾಗಿ ಸಾಕಷ್ಟು ರೈತರು ಸಂಕಷ್ಟಕ್ಕೆ ಈಡಾಗಿದ್ರು. ಯಾವ ಮಟ್ಟಕ್ಕೆ ಅಂದರೆ ಲಾಠಿ ಚಾರ್ಜ್ ಕೂಡ ಆಗಿತ್ತು ಮೆಣಸಿನಕಾಯಿ ಬೀಜವನ್ನು ಕೊಳ್ಳೋದಕ್ಕೆ. ಅಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇತ್ತು. ಅಂದರೆ ಮೆಣಸಿನಕಾಯಿಗೆ 1 ಕ್ವಿಂಟಲ್ಗೆ 50,000 ರೂಪಾಯಿ 2022ರಲ್ಲಿತ್ತು. ಆದರೆ ಈಗಿನ ದರವನ್ನು ಕೇಳಿದರೆ ನಿಜಕ್ಕೂ ಶಾಕ್ ಆಗ್ತೀರಾ. ಕೇವಲ 8,000 ರಿಂದ 10,000 ರೂಪಾಯಿಗೆ ಆ ಒಂದು ದರ ಪಾತಾಳಕ್ಕೆ ಕುಸಿದಿರ್ತಕ್ಕಂಥದ್ದು. ಹೀಗಾಗಿ ಗಣಿನಾಡಿನಲ್ಲಿರ್ತಕ್ಕಂಥ ಮೆಣಸಿನಕಾಯಿ ಬೆಳೆಗಾರರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಕಳೆದ 2 ವರ್ಷದಿಂದ ಕೋಲ್ಡ್ ಸ್ಟೋರೇಜ್ನಲ್ಲಿ ಮೆಣಸಿನಕಾಯಿಯನ್ನು ಸಂಗ್ರಹಿಸಿಟ್ಟಿದ್ದಾರೆ. ಬಳ್ಳಾರಿ ಜಿಲ್ಲೆ ಒಂದರಲ್ಲೇ 18 ಲಕ್ಷ ಕ್ವಿಂಟಲ್ ಮೆಣಸಿನಕಾಯಿಯನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿ ಸಂಗ್ರಹ ಮಾಡಿದ್ದಾರೆ. ಸುಮಾರು 35 ಕೋಲ್ಡ್ ಸ್ಟೋರೇಜ್ಗಳು ಬಳ್ಳಾರಿಯಲ್ಲಿವೆ. ಅವೆಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಭರ್ತಿಯಾಗಿವೆ. ಯಾಕಂದರೆ ರೈತರು ಏನು ಕಡಿಮೆ ದರ ಇದೆ, ಹೆಚ್ಚಿನ ದರ ಬಂದ ಮೇಲೆ ಮಾರಿದ್ರಾಯ್ತು ಅನ್ನುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಎಲ್ಲವನ್ನು ಕೂಡ ಸ್ಟಾಕ್ ಮಾಡಿ ಇಟ್ಟಿರ್ತಕ್ಕಂಥದ್ದು. ಆದರೆ ಇಲ್ಲಿಯವರೆಗೂ ಕೂಡ ದರ ಏರಿಕೆ ಆಗ್ತಾ ಇಲ್ಲ. ಹೀಗಾಗಿ ಸುಮಾರು 18 ಲಕ್ಷ ದಷ್ಟು ಮೆಣಸಿನಕಾಯಿ ಕೊಳೆಯುವ ಹಂತಕ್ಕೆ ಹೋಗಿದೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟಿರ್ತಕ್ಕಂಥ ಮೆಣಸಿನಕಾಯಿ ಸಾಕಷ್ಟು ಪ್ರಮಾಣದಲ್ಲಿ ಮೆಣಸಿನಕಾಯಿಯನ್ನು ಇಟ್ಟಿದ್ದಾರೆ. ಅದೆಲ್ಲವೂ ಕೂಡ ಈಗ ವೈಟ್ ಆಗಿ ಅಂದರೆ ಎಲ್ಲವ ಕ್ವಾಲಿಟಿಯನ್ನು ಕಳೆದುಕೊಳ್ತಾ ಇದೆ. ಕೇವಲ ಇನ್ನು 3 ತಿಂಗಳು ಇದೇ ರೀತಿಯಾಗಿ ಇದ್ದರೆ ಅದೆಲ್ಲವೂ ಕೂಡ ಹಾಳಾಗುತ್ತೆ. ಯಾರೂ ಕೂಡ ಕೊಂಡುಕೊಳ್ಳೋದಕ್ಕೆ ಬರಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ಲಾಸ್ ಆಗುತ್ತೆ. 1 ಎಕರೆಗೆ 1.5 ಲಕ್ಷದಷ್ಟು ಹಣವನ್ನು ರೈತರು ಖರ್ಚು ಮಾಡಿದ್ದಾರೆ. ಆದರೆ ಈಗ ಇದನ್ನು ಮಾರಾಟ ಮಾಡಿದರೆ ಕೇವಲ 50,000 ರಿಂದ 60,000 ರೂಪಾಯಿ ಕೂಡ ರೈತರಿಗೆ ಬರ್ತಾ ಇಲ್ಲ. ಅಂದರೆ ಕೇವಲ ಬೀಜ ಗೊಬ್ಬರವನ್ನು ಏನು ಹಾಕಿದ್ದಾರೆ ಅದಕ್ಕೂ ಕೂಡ ಆಗೋದಿಲ್ಲ. ಹೀಗಾಗಿ ರೈತರು ಸರ್ಕಾರದ ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ. ನನ್ನ ಜೊತೆ ಈಗ ಕೋಲ್ಡ್ ಸ್ಟೋರೇಜ್ನ ಮಾಲೀಕರಿದ್ದಾರೆ, ರೈತರಿದ್ದಾರೆ. ಅವ್ರು ಮಾತನಾಡ್ತೀನಿ, ಏನಂತ ಹೇಳ್ತಾರೆ ಕೇಳೋಣ. ಸರ್, ಬಳ್ಳಾರಿಯಲ್ಲಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಮೆಣಸಿನಕಾಯಿ ಇದೆ. ಇನ್ನು 3 ತಿಂಗಳು ಬಿಟ್ಟರೆ ಈ ಮೆಣಸಿನಕಾಯಿ ಯೋಗ್ಯ ಅಲ್ಲ ಮಾರಾಟಕ್ಕೆ ಅಂತ ಹೇಳ್ತಿದ್ದೀರಾ. ಏನು ಹೇಳ್ತೀರಾ ಸರ್? ಸರ್ಕಾರಕ್ಕೆ ಏನು ಕೇಳ್ತೀರಾ? ಸರ್, ಸರ್ಕಾರಕ್ಕೆ ನಾವು ಕೇಳೋದು ಒಂದೇ, ಇದನ್ನು ಮಾರ್ಕೆಟ್ ಮಾಡೋಕ್ಕೆ ಅನುಕೂಲ ಮಾಡ್ಬೇಕಂತ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾಯಿದ್ದೇವೆ ಸರ್. ಭಾಳ ತಿಂಗಳಿಂದ ನಾವು ಒಂದು 5-6 ತಿಂಗಳಿಂದ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ. ಯಾಕಂದರೆ ಇದು ಬೈಯರ್ಸ್ ಬರ್ತಾ ಇಲ್ಲ, ಮಾರ್ಕೆಟ್ ಇಲ್ಲ ಅಂಥೇಳಿ. ಇಲ್ಲಿ ಲಕ್ಷಾನುಗಟ್ಟೆ ಒಂದು 35 ಲಕ್ಷ ಬ್ಯಾಗು ಬಳ್ಳಾರಿ ಕೋಲ್ಡ್ ಸ್ಟೋರೇಜಲ್ಲಿ ರೈತರು ಸುತ್ತಮುತ್ತ ಬೆಳೆದಿದ್ದಂಥ ರೈತರು ತಂದು ಸ್ಟಾಕ್ ಮಾಡ್ತಾರೆ. ಆದರೆ ಇವತ್ತು ಒಂದು 40% ಸೇಲ್ ಆಗಿಲ್ಲ. ಉಳಿದಿದ್ದೆಲ್ಲ ಕೋಲ್ಡ್ ಸ್ಟೋರೇಜ್ನಲ್ಲಿ ಹಂಗೆ ಇದ್ದಾವೆ. ಮತ್ತು ನಾಳೆ ಫೆಬ್ರವರಿ ತಿಂಗಳಲ್ಲಿ ಮತ್ತೆ ಹೊಸ ಕ್ರಾಪ್ ಬರ್ತಾ ಇದೆ. ಅದಕ್ಕೂ ರೇಟ್ ಇಲ್ಲ, ಇದೂ ರೇಟ್ ಇಲ್ಲ. ಆಮೇಲೆ ಇನ್ನೊಂದು 2-3 ತಿಂಗಳು ಹೋದರೆ ಇದು ಮೆಣಸಿನ್ಕಾಯಿ ಯಾರೂ ತೊಗೊಳಂಗಿಲ್ಲ. ಇದು ಕಲರ್ ಡಿಮ್ ಆಗ್ತಾ ಇದೆ. ಅದೇ ರೀತಿ ಅದಕ್ಕೆ ನಾವು ಸರ್ಕಾರಕ್ಕೆ ಏನು ಹೇಳ್ತೀವಿ, ಸರ್ಕಾರ ಈ ಮೆಣಸಿನ್ಕಾಯಿನ ಖರೀದಿ ಮಾಡಿ ಈ ಬಡವರಿಗೆ ಯಾವ ಥರ ಅಕ್ಕಿ ಕೊಡ್ತಾ ಇದ್ದಾರೋ ಅದೇ ಥರ ಅದು ಖಾರದ ಪುಡಿ ಮಾಡಿಸಿ ಅವರಿಗೆ ಒಂದೊಂದು ಮನೆಗೆ 1 ಕೆಜಿ 2 ಕೆಜಿ ಸರ್ಕಾರ ಕೊಟ್ಟರೆ ಅವ್ರಿಗೆ ಬಡವರಿಗೆ ಅನುಕೂಲ ಆಗುತ್ತೆ. ಈ ಕಡೆ ಮೆಣಸಿನ್ಕಾಯಿ ಬೆಳೆದಿದ್ದ ರೈತರಿಗೆ ಅನುಕೂಲ ಆಗುತ್ತಂತ. ಅದೇ ರೀತಿ ನಮ್ಮ ಕೋಲ್ಡ್ ಸ್ಟೋರೇಜ್ ಕೂಡ ಅವರು ರೈತರು ಮಾರಾಟ ಮಾಡಿದ್ರೆ ನಮಗೆ ಬಾಡಿಗೆ ಬರ್ತೈತೆ. ಆ ಬಾಡಿಗೆಲಿಂದ ನಾವು ಕರೆಂಟ್ ಬಿಲ್ಲು ಮತ್ತು ನಮ್ಮಲ್ಲಿ ಕೆಲಸ ಮಾಡತಕ್ಕಂಥ ನಮ್ಮ ಸೂಪರ್ವೈಸರ್ಗಳಿಗೆ ನಾವು ಸ್ಯಾಲ್ರಿ ಕೊಡೋದು ಎಲ್ಲದಕ್ಕೂ ಅನುಕೂಲ ಆಗುತ್ತಂತ ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ. ಸರ್, ನೀವೇನು ಹೇಳ್ತೀರಾ? ಇನ್ನು 3 ತಿಂಗಳು ಬಿಟ್ಟರೆ ಈ ಮೆಣಸಿನಕಾಯಿಯನ್ನು ಯಾರೂ ಕೂಡ ಪಡೆಯೋದಿಲ್ಲ, ಅಂದರೆ ವ್ಯಾಪಾರ ಮಾಡಿ ತೊಗೊಳಕ್ಕೆ ಬರಲ್ಲ, ಯಾಕಂದರೆ ಬಳಸೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ರೈತರು. ಹೌದಾ ಸರ್? ಇದ್ರ ಬಗ್ಗೆ ಏನು ಹೇಳ್ತೀರಿ? ಬಳಸೋಕ್ಕಾಗೋದಿಲ್ಲ ಅಂತಲ್ಲ ರೀ, ಹೊಸ ಮಾಲ್ ಬರ್ತಾ ಇದೆ. ಹೊಸ ಮಾಲ್ ನಾಳೆ ಈ ಜನವರಿಂದ ಈ ತಿಂಗಳಿಂದ ಹೊಸ ಮಾಲ್ ಬರ್ತಾ ಇದೆ. ಅದಕ್ಕೆ ಇನ್ನೂ ಡಿಮ್ಯಾಂಡ್, ರೇಟ್ ಕಡಿಮೆ ಆಗುತ್ತೆ. ಆ ರೇಟ್ ಕಡಿಮೆ ಆಗೋದ್ರಿಂದ ಅದನ್ನು ಯಾರೂ ತೊಗೊಳ್ಳಲ್ಲ. ಒಳ್ಳೆ ಕಾಯೇ ತೊಗೊಳ್ತಾರೆ, ಹೊಸದೇ ತೊಗೊಳ್ತಾರೆ ಹೊರತು ಹಳೆ ತೊಗೊಳ್ಳಲ್ಲ ಅಂತ ರೈತರ ಆತಂಕದಲ್ಲಿದ್ದಾರೆ. ಇವಾಗ ಮಾರಿದರೆ ಬ್ಯಾಂಕ್ ಲೋನ್ ಕೊಡಿಸಿರ್ತೀವಲ್ವ ನಾವು, ನಮ್ಮ ಲೋನು ಕೂಡ ಆಗೋದಿಲ್ಲ ಅಂತ ಅವರು ಬರ್ತಾಯಿಲ್ಲ. ಇವಾಗ ನಮ್ಗೆ ಆ ಲೋನ್ನಲ್ಲಿ ಅರ್ಧ ದುಡ್ಡು ಮಾತ್ರ ಬರೋದು. ಇವಾಗ ಮಾರಿದರೆ ಬರುತ್ತೆ ರೀ. ನಮಗೆ AC ರೆಂಟ್ ಇಲ್ಲ, ಏನಿಲ್ಲ. ನಾವು ಭಾಳ ತುಂಬ ಕಷ್ಟದಲ್ಲಿದ್ದೀವಿ. AC ಮಾಲೀಕರು ಕೂಡ. ಸರ್ಕಾರ ಈ ರೈತರ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರಿಗೆ ಏನಾದರೂ ಒಳ್ಳೆ ರೇಟ್ ಬರೋಂಗೆ ಏನಾದರೂ ವ್ಯವಸ್ಥೆ ಮಾಡಬೇಕಂತ
ಕೇಳ್ತಾ ಇದ್ದೇನೆ ರೀ. ಅದ್ರ ಜೊತೆ ರೈತರಿದ್ದಾರೆ, ಅವ್ರನ್ನ ಮಾತನಾಡ್ತೀನಿ. ಅಣ್ಣ, ನೀವು ಏನು ನಿರೀಕ್ಷೆ ಇಟ್ಕೊಂಡಿದ್ರಿ? ಈಗ ಈ ರೀತಿಯಾಗಿ ಬೆಳೆ ರೇಟ್ ಸಿಗದೆ ಇರತಕ್ಕಂಥದ್ದು ಸಾಕಷ್ಟು ನೋವು ತರುತ್ತೆ ಎಲ್ಲರಿಗೂ. ನಿಮಗೆ ಎಷ್ಟು ಸಾಲ ಮಾಡ್ಕೊತೀರಿ, ಎಷ್ಟು ಖರ್ಚು ಮಾಡಿದ್ರಿ, ಯಾವ ರೀತಿಯಾಗಿ ನೆರವು ನೀಡ್ಬೇಕಂತೀರಿ? ನಾವು ಸರ್ ಮಸ್ತ್ ಸಾಲ ಮಾಡ್ಕೊಂಡ್ವಿ ಸರ್. ₹1,00,000 90,000 ಇದೇ ವರ್ಷ ಬೀಜ ತಾಂಡಿಟ್ಟಿವಿ ನಾವು. ಬೀಜ ಇವಾಗ 10-12 ಕೇಳ್ತಾ ಇದ್ದಾರೆ. ಗೌರ್ಮೆಂಟ್ ರೂಟು ಆದೇಶ ರೂಟು ಸರ್ಕಾರ ರೂಟು ಎಸ್ಪೋರ್ಟ್ ಬಿಟ್ಟು ರೇಟ್ ಮಾಡಿದರೆ ಒಳ್ಳೆಯದು. ಹಾಂ, ಎಲ್ಲ ಭಾರಿ ಖರ್ಚೈತಿವು. ಮೆಣಸಿನ ಗಿಡ ಅಂತೂ ಬೆಳೆಯಂಗಿಲ್ಲ, ಭಾರಿ ತಿಪ್ಪಲೈತವು. ಎಷ್ಟು ಖರ್ಚು ಮಾಡಿದ್ರಿ ಎಕರೆಗೆ? ಎಕರೆಗೆ 1,50,000 ಲಕ್ಷ ಬರ್ತದೆ ಸರ್. 50,000 ಗುತ್ತಿಗೆನ ಮಾಡ್ತಿದ್ವಿ ಹೊಲಕ್ಕೆ. 45,000 50,000 ಗುತ್ತಿಗೆ ಹೊಲ. ಈಗ ನೀವು ಮಾಡಿದ್ರೆ ಎಷ್ಟು ಬರುತ್ತೆ ಒಂದು ಎಕರೆಗೆ? ನಾವು ಮಾರಿದರೆ 80,000 ಲಕ್ಷ ಬರ್ತದೆ ಸರ್. ಲಕ್ಷ ಒಳಗೆ ಸರ್. 10,000 ರೂಪಾಯಿ ಕ್ವಿಂಟಲ್ ಸತಕ್ಕೆ 10 ಕ್ವಿಂಟಲ್ ಆಗ್ತದೆ ಸರ್. ಅವು ಲಕ್ಷ ಬರ್ತದೆ. ಇನ್ನೂ 1,70,80,000 ಎದುರತ್ತೆ ಸರ್. ನಾವು ಆಳುಗಳದು ಮನೆಯರ ಮಾಡ್ಕೊಂಡು ಇನ್ನು ಎದುರಿಸ್ತಾರೆ. ಹಾಂ, ಇಷ್ಟಾಯ್ತು. ಸರ್ಕಾರ ಕೊಂಡ್ಕೊಂಡು ನಿಮ್ಗೆ ಹೆಲ್ಪ್ ಮಾಡ್ಬೇಕಂತ ಮಾಡ್ಬೇಕು. ಹೆಲ್ಪ್ ಸರ್ಕಾರ ಮಾಡ್ಕೊಂಡು ಹೆಲ್ಪ್ ಮಾಡಿ ಸ್ವಲ್ಪ ಏನಾದ್ರು ರೇಟ್ ವ್ಯವಸ್ಥೆ ಕೊಟ್ಟರೆ ಗೌರ್ಮೆಂಟ್ ವ್ಯವಸ್ಥೆ ಮಾಡಿದರೆ ಇಲ್ಲಿ ತಗೊಂಬರ್ಸತ್ತೆ ಇಲ್ಲ ಸರ್. ಏನೋ ಏನ್ಕೈತೆ ಹೆಂಗೆ ಅನ್ಕೈತೆ ಯಾರನ್ನ ಕೇಳಿ ಸ್ವಲ್ಪ ಡೌನ್ ಅಂತಾರೆ. ರೇಟ್ ಮಾಡಿದರೆ ಒಳ್ಳೆ ಸರ್ ಎಲ್ಲ. ಇದಿಷ್ಟು ರೈತರ ಮಾತು. ಅಂದರೆ ಸರ್ಕಾರ ಯಾವ ರೀತಿಯಾಗಿ ಬೇರೆ ಬೇರೆ ಬೆಳೆಗಳಿಗೆ ಪ್ರೋತ್ಸಾಹ ಧನವನ್ನು ಕೊಡುತ್ತೆ, ಸರ್ಕಾರವೇ ಖರೀದಿ ಮಾಡಿ ಅದನ್ನು ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸಿ ರೈತರಿಗೆ ನೆರವಾಗುತ್ತೆ. ಅದೇ ರೀತಿಯಾಗಿ ಅದೇ ಮಾದರಿಯಲ್ಲಿ ಈ ಕೆಂಪು ಮೆಣಸಿನಕಾಯಿ ಬೆಳೆಗಾರರಿಗೂ ಕೂಡ ನೆರವಿಗೆ ಬರಬೇಕು. ಇವರ ಅಂದರೆ ಮೆಣಸಿನಕಾಯಿನ ಕೊಂಡುಕೊಂಡು ಸರ್ಕಾರ ಇದನ್ನು ಬೇರೆ ರಾಜ್ಯಗಳಿಗೆ ಕಳಿಸಿ ನಮಗೆ ನೆರವನ್ನು ನೀಡಬೇಕು ಅಂತ ಇಲ್ಲಿ ಒತ್ತಾಯವನ್ನು ರೈತರು ಮಾಡ್ತಾ ಇದ್ದಾರೆ. ಜೊತೆಗೆ ಕೋಲ್ಡ್ ಸ್ಟೋರೇಜ್ನ ಮಾಲೀಕರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.